ಹೊಸ ಜನ್ರೇಷನ್ ಅಥವಾ ಫಸ್ಟ್ ಟೈಮ್ ಅಡ್ವೊಕೇಟ್ಸು ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲದೆ ಬರೋರಿಗೆ ಒಂದು ಲಿಟಿಗೇಷನಿಗೆ ಯಾರಾದರೂ ಬಂದರೆ ಸ್ಯಾಲ್ರಿ ಅಷ್ಟೆಲ್ಲ ಇನಿಷಿಯಲ್ ಇಯರ್ಸಲ್ಲಿ ಜಾಸ್ತಿ ಇರೋದಿಲ್ಲ. ಅದನ್ನು ನಾವು ಸಸ್ಟೈನ್ ಮಾಡೋದು ಹೇಗೆ ಡೆವಲಪ್ ಇವಾಗ ಅಂದರೆ ಸುಮಾರು ಸರ್ಕಾರದಿಂದೆಲ್ಲ ಹಿಂದುಳಿದ ವರ್ಗದಿಂದ ಬಂದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಬಂದವ್ರಿಗೆ ಇವ್ರಿಗೆಲ್ಲ ಇದನ್ನ ಕೊಡ್ತಾ ಇದ್ದಾರೆ, ಒಂಥರ ಸ್ಕಾಲರ್ಶಿಪ್ ಥರ ಅದನ್ನು ಕೊಡೋದ್ರ ಮೂಲಕ ಅವ್ರಿಗೆ ಎನ್ಕರೇಜ್ ಮಾಡಿ ಹೇಗೆ, ಮತ್ತು ಆ ಕಚೇರಿಯನ್ನು ಅವರು ಹೊಸದಾಗಿ ಕಚೇರಿ ಓಪನ್ ಮಾಡಬೇಕು ಅಂದರೆ ಅದಕ್ಕೆ ಧನ ಸಹಾಯವನ್ನು ಕೊಡುವಂಥದ್ದು ಇದೆಲ್ಲ ಇದೆ. ಜೊತೆಗೆ ಇವಾಗೆಲ್ಲ ಬಹಳ ಜನ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಸೀನಿಯರ್ಸ್ ಹತ್ರ ಪ್ರಾಕ್ಟೀಸ್ ಮಾಡ್ತಾನೆ ಅವ್ರು ಕೊಡುವಂಥ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಪಾರ್ಟ್ ಟೈಮ್ ಜಾಬ್ಗಳನ್ನೂ ಮಾಡ್ಕೊಳ್ಳೋದ್ರ ಮೂಲಕ ತಾವು ಒಂದು ಇಂಡಿಪೆಂಡೆಂಟ್ ಆಗಿ ಕಚೇರಿ ಓಪನ್ ಮಾಡೋವರಿಗೆ ಸ್ವಲ್ಪ ಈ ರೀತಿಯಾದಂಥದ್ದು. ಮತ್ತು ಹುಡುಗರುಗಳೆಲ್ಲ ಕೃಷಿಯನ್ನು ಬಿಡ್ತಾ ಇಲ್ಲ, ವೃತ್ತಿ ವಕೀಲ್ ವೃತ್ತಿಯನ್ನು ಮಾಡಿಕೊಂಡು ಕೃಷಿಯನ್ನು ನಡೆಸ್ಕೊಂಡು ಸುಮಾರು ಜನ ನಾವು ಗಂಡು ಮಕ್ಕಳನ್ನ ನೋಡ್ತಾ ಇದ್ದೀವಿ. ಅವಾಗ ಅವ್ರಿಗೇನಾಗುತ್ತೆ, ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹೆಣ್ಮಕ್ಳುಗಳು ಅಷ್ಟೇ ಇದ್ರ ಜೊತೆಗೆ ಮನೆ ಪಾಠಗಳನ್ನ ಮಾಡುವಂತಹದ್ದು, ಬೇರೆ ಬೇರೆ ತಮ್ಮ ಹವ್ಯಾಸಗಳನ್ನ ಮುಂದುವರಿಸ್ಕೊಂಡು ಅದರಲ್ಲಿ ಹಣವನ್ನು ಗಳಿಸುವಂತಹದ್ದು. ಆಮೇಲೆ ವೃತ್ತಿಯಲ್ಲಿ ತಾವು ಧೈರ್ಯವಾಗಿ ನಾವು ಮಾಡ್ತೀವಿ, 4-6 ಪ್ರಕರಣಗಳು ನಮಗೆ ಬರ್ತಾ ಇದೆ ಅನ್ನುವಂತಹ ವಿಚಾರ ಬಂದಾಗ ತೀರ್ಮಾನಗಳನ್ನ ತಗೊಂಡು ಬೇರೆ ಎಲ್ಲ ಬಿಟ್ಟು ಆಗ ಇದೇ ಸಂಪೂರ್ಣವಾಗಿ ಇದನ್ನೇ ವೃತ್ತಿಯನ್ನಾಗಿ ತಗೊಳ್ಳುವಂಥದ್ದು ಭಾಳಷ್ಟು ಬದಲಾವಣೆಗಳನ್ನಂತೂ ನೋಡ್ತಾ ಇದ್ದೀವಿ. ಓವರ್ ಆಲ್ ನಮ್ಮ ಜನ್ರೇಷನ್ ಮಕ್ಕಳಿಗೆ ಅಥವಾ 2 ಪ್ರಶ್ನೆ, ಒಂದು ಹೊಸದಾಗಿ ಅಡ್ವೊಕೇಟ್ಸ್ ಆಗ್ತಿರೋರು ವೃತ್ತಿ ಜೀವನವನ್ನು ಹೇಗೆ ಕಟ್ಕೋಬೇಕು ಅನ್ನೋದೊಂದಾದರೆ, ಅಡ್ವೊಕೇಟ್ಸ್ ಬಿಟ್ಟು ಇಡೀ ಜನ್ರೇಷನ್ ಮಕ್ಕಳಿಗೆ ಏನು ಹೇಳ್ತೀರಾ? ಅಲ್ಲ ಅಂದರೆ ಈಗ ಲಿಟಿಗೇಷನ್ ಸೈಡಿಗೆ ಬರಬೇಕು ಅನ್ನೋದೇನು ಅನಿವಾರ್ಯ ಅಲ್ಲ. ಇವಾಗ ಲಾ ಮುಗಿಸ್ತವ್ರಿಗೆ ಹೌದು, ಈಗ ನಿಮಗೆ ಗೊತ್ತಿದೆ ಎಷ್ಟೆಷ್ಟು ಕಾರ್ಪೊರೇಟ್ಗಳಲ್ಲಿ ಬ್ಯಾಂಕ್ಗಳಿಗೆಲ್ಲ ಹೋಗಿ ಸೇರ್ಕೋತಾ ಇದ್ದಾರೆ, ಕಾರ್ಪೊರೇಟ್ಗಳಲ್ಲಿ ಎಷ್ಟು ಕೆಲಸಗಳು ಸಿಗ್ತಾ ಇದೆ, ಟೀಚಿಂಗ್ ಲೈನಲ್ಲಿ ಎಷ್ಟು ಸಿಗ್ತಾ ಇದೆ, ರಿಸರ್ಚ್ ಲೈನ್ಗೆ ಹೋದ್ರೆ ಎಷ್ಟು ಸಿಗ್ತಾ ಇದೆ. ಅದಲ್ಲದೆ ಈ ಕಾನೂನಿನ ಆಯೋಗದ ಕೆಳಗೇನೆ ಬಹಳಷ್ಟು ಬೇರೆ 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 ಇಲಾಖಾವಾರುಗಳಲ್ಲಿ ಇದು ಲಾಯರ್ಸ್ಗಳಿಗೆಲ್ಲ ಅವಕಾಶ ಮಾಡಿಕೊಡ್ತಾ ಇರೋ ಅಂಥದ್ದನ್ನ ನೋಡ್ತಾ ಇದ್ದೀವಿ. ಮತ್ತು ಗೌರ್ನಮೆಂಟ್ ಲೀಡರ್ ಆಗಿ ಬರುವಂತಹದ್ದು, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಬರುವಂತಹದ್ದು, ಆಮೇಲೆ ಜಡ್ಜ್ಗಳ ಎಕ್ಸಾಮ್ಗಳು ತಗೊಂಡು ಬರುವಂತಹದ್ದು, ಈ ಥರ ತುಂಬ ವಾಸ್ಟ್ ಏರಿಯಾ ಆಗ್ಬಿಟ್ಟಿದೆ ಲಾ ಮುಗಿಸ್ಕೊಂಡು ಬಂದವ್ರಿಗೆ. ಏನಂದರೆ ಸರ್ವೈವ್ ಆಗುವಂತಹ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಆದ್ದರಿಂದ ಇವಾಗ ಈಗಿನ ಜನ್ರೇಷನ್ಗೆ ನಾವುಗಳು ಲಾ ಮಾಡ್ದಂಥ ಸಂದರ್ಭದಲ್ಲಿ ಇಲ್ಲ ಲಿಟಿಗೇಷನ್ ಸೈಡ್ಗೆ ಬಾ, ಇಲ್ಲ ಟೀಚಿಂಗ್ ಲೈನ್ಗೆ ಹೋಗು, ಆ ಥರ ಇರ್ತಿತ್ತು. ಇವಾಗ ಹಾಗಿಲ್ಲ, ತುಂಬ ಥರ. ಆಮೇಲೆ ಸಬ್ಜೆಕ್ಟ್ಗಳು ಅಷ್ಟೇ ರೀ. ನಾವೆಲ್ಲ ಆವಾಗ ಇಲ್ಲ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸು, ಇಲ್ಲ ಸಿವಿಲ್ ಮ್ಯಾಟರ್ಸು, ಇಲ್ಲ ಕ್ರಿಮಿನಲ್ ಸೈಡ್, ಹಾಗಿಲ್ವೇ ಇಲ್ಲ. ಈಗ ಆರ್ಬಿಟ್ರೇಷನ್ಗಳಾಗಿರ್ಬೋದು, ಇದು ಎಷ್ಟು ಥರದಲ್ಲಿ ಅಂದರೆ ಕಾರ್ಪೊರೇಟ್ ಲಾ ಬಂದಮೇಲಂತೂ ಹೇಳೋಕ್ಕೆ ಆಗಲ್ಲ, ಅಸಾಧ್ಯವಾದಂಥ ಅವಕಾಶಗಳು ಲಾಲಿ ತಿಕ್ಕೊಂಬಿಟ್ಟಿದೆ. ಮತ್ತು ತೆರೆದುಕೊಳ್ಳೋದ್ರ ಜೊತೆಗೆ ಈಗ ಮೊದಲಂಗೆ ಅದರಲ್ಲೂ ಇದರಲ್ಲೂ ಇರು ಅಂತಲ್ಲ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ಡ್ ಆಗಿ ಹೋಗ್ತಾ ಇರುವಂತಹದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈಗಿನ ತಲೆಮಾರುಗಳಿಗೆ ಲಾ ಮುಗಿಸ್ಕೊಂಡು ಬಂದವ್ರಿಗೆ ನಾ ಹೇಳೋಂಥದ್ದೇನು ಅಂದರೆ ಅವಕಾಶಗಳು ತುಂಬ ಇದೆ, ಆದರೆ ಅವುಗಳನ್ನ ಡಿಗ್ ಮಾಡಬೇಕು ಅಂತೀವಲ್ಲ, ಅಂದರೆ ನೀವು ಹುಡುಕಿ 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 ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೆ ತಗೊಳ್ಳೋಂಥದ್ದು. ಈಗ ನೋಡು ಮಗು, ನೀನು ತಗೊಂಡಂತಹದ್ದು ಎಷ್ಟು ಸಂತೋಷವಾಗುತ್ತೆ ಅಂದರೆ ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ತಗೊಂಡು ಹೇಗೆ ಲಾ ಸಬ್ಜೆಕ್ಟನ್ನು ಇಟ್ಟುಕೊಂಡೇ ನೀವು ಲಾ ಮುಗಿಸೇನೆ ಅದನ್ನು ಹೇಗೆ ಮೀಡಿಯೇಷನನ್ನು ಇದು ಮಾಡುವಂತಹದ್ದು. ಮತ್ತು ಪಾಶ್ ಕಮಿಟಿನ ಹೇಳಿದ್ನಲ್ಲ, ಅದನ್ನೇ ಬರೀ ಪಾಶ್ ಕಮಿಟಿಯನ್ನೇ ಹೇಗೆ ತಯಾರು ಮಾಡುವಂತಹದ್ದಾಗಿರ್ಬೋದು, ಅಥವಾ ಎಲ್ಲ ಕಮಿಟಿಗಳಲ್ಲೂ ಇಡೀ ಎಲ್ಲ ಅಂದರೆ ಖಾಸಗಿ ಅಂದರೆ ಪ್ರೈವೇಟ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರು, ಪಬ್ಲಿಕ್ ಸೆಕ್ಟರು, ಗೌರ್ನಮೆಂಟ್ ಸೆಕ್ಟರ್ಗಳಲ್ಲೆಲ್ಲ ಹೇಗೆ ಪಾಶ್ ಕಮಿಟಿಗಳು ಅನಿವಾರ್ಯ ಅನ್ನುವಂಥದ್ದು, ಅಲ್ಲಿ ಸ್ಟ್ರೆಂಥನ್ ಮಾಡೋದು, ಅದರಲ್ಲಿ ಅವೇರ್ನೆಸ್ ಬರ್ಸೋದು, ಅದರಲ್ಲಿ ಎನ್ಕ್ವೈರಿಗಳನ್ನ ಮಾಡುವಂತಹದ್ದು. ಎಷ್ಟು ಅಂದರೆ ಈಗ ಯಾವ ಸಬ್ಜೆಕ್ಟ್ ತಗೊಳ್ಳಿ ಲಾ ಇಲ್ಲದೆ ಮಾತ್ರ ಇರೋಕ್ಕಾಗೋದಿಲ್ಲ. ಯಾವುದೇ ಸಬ್ಜೆಕ್ಟ್, ಎಂಥ ದೊಡ್ಡ ಪ್ರಧಾನಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಅಥವಾ ಎಂಥ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕಾನೂನು ಅನಿವಾರ್ಯ. ಅಥವಾ ಯಾವುದೇ ಫೀಲ್ಡ್ಗೆ ಹೋಗ್ಲಿ ಕಾನೂನು ಅನಿವಾರ್ಯ. ಆದ್ರಿಂದ ಕಾನೂನು ಇಲ್ಲದೆ ಯಾವ ಇದು ಕ್ಷೇತ್ರವೂ ಇರೋದಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ಈಗಿನ ಜನ್ರೇಷನ್ಗೆ ತುಂಬ ಅವಕಾಶಗಳಿದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು, ಮತ್ತು ಶ್ರಮ ಹಾಕುವಂಥದ್ದನ್ನ ಕಲಿಬೇಕು. ಈಸಿ ಗೋಯಿಂಗ್ ಅನ್ನೋದು ಇದೆಯಲ್ಲ, ಅದು ನನ್ನ ಪ್ರಕಾರ ಭಾಳಷ್ಟು ಜನ ಅಂತಾರೆ, ಅಯ್ಯೋಯ್ಯೋ ನೀವು ಈಗಿನ ಟೆಕ್ನಾಲಜಿಗಳನ್ನ ನೀವು
ಬಳಸ್ಕೋತಾ ಇಲ್ಲ, ಪೇಪರ್ಲೆಸ್ ಆಗ್ತಾ ಇಲ್ಲ ನಿಮ್ಮ ಕಚೇರಿಗಳು, ಇದೆಲ್ಲ ಹೇಳ್ತಾರೆ. ಹೌದು, ಒಪ್ಕೋತೀವಿ. ನಮ್ದು ಸ್ವಲ್ಪ ಹಳೆ ತಲೆಮಾರುಗಳು ಆ ಥರ ಇರಬಹುದು. ಈಗಿನವರು ಐಪ್ಯಾಡ್ ಇಟ್ಕೊಂಡೇ ಬಂದು ಕೋರ್ಟ್ನಲ್ಲಿ ವಾದ ವಿವಾದಗಳು ಮಾಡ್ಬೋದು, ಎಲ್ಲ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಲ್ಲಿ ಇಟ್ಕೊಂಡಿರ್ಬೋದು. ಇವೆಲ್ಲವನ್ನ ನಾವು ಗೌರವಿಸ್ತೀವಿ. ಆದರೆ ಕಕ್ಷಿದಾರರನ್ನ ಮೊಬೈಲ್ ಮೂಲಕನೇ ಮುಗಿಸೋಂಥದ್ದು, ಕಕ್ಷಿದಾರರನ್ನ ಆನ್ಲೈನ್ ಮೂಲಕನೇ ಖಂಡಿತ ಬೇಡಿ. ಆ 1 to 1 ಐ ಟು ಐ ಕೂತ್ಕೊಂಡಾಗ್ಲ ನಾವು ಕೊಡುವಂತಹ ಒಂದು ಸಮಾಧಾನಗಳಿರ್ಬೋದು, ಅಥವಾ ಅವ್ರು ಬಂದಂಥವ್ರಿಗೆ ತಮ್ಮ ಕಷ್ಟವೇ ದೊಡ್ಡದು ಅಂದ್ಕೊಂಡು ಬರ್ತಾರಲ್ಲ, ಅದನ್ನ ನೀವು ಸಾಧ್ಯವಾದಷ್ಟು ನೀವು ಇವತ್ತಿಗೂ ನಾವು ಹೇಳ್ತಾ ಇರ್ತೀವಿ, ಡಾಕ್ಟರ್ಗಳು ನಮ್ಮನ್ನ ಮುಟ್ಟೋದನ್ನ ನಿಲ್ಲಿಸಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ, ಮಿಷಿನ್ಗಳಷ್ಟೇ ನಮ್ಮನ್ನ ಮುಟ್ಟಿ ನಮ್ಗೆ ಏನ್ ಕಾಯಿಲೆ ಅಂತ ಹೇಳ್ತಾ ಇದೆ ಅಂತ. ಆದ್ರೆ ಒಬ್ಬ ಡಾಕ್ಟ್ರು ನಮ್ಮನ್ನ ಕೂರಿಸ್ಕೊಂಡು ಅಯ್ಯೋ ಏನಲ್ಲ ಇದು, ಹುಷಾರಾಗ್ತೀರಿ ಅಂದ್ರೆ ಆ ಕೊಡುವಂತ ಧೈರ್ಯ ಮಿಷನ್ ಮುಟ್ಟಿ ನನಗೆ ಯಾವತ್ತೂ ಕೊಡೋದಿಲ್ಲ. ಹಾಗೆ ನಮ್ಮ ಕಕ್ಷಿದಾರರುಗಳಿಗೂ ಅಷ್ಟೇ, ಲಿಟಿಗೇಷನ್ ಸೈಡ್ಗೆ ಬರೋರ್ಗೆ ಹೇಳ್ತೀನಿ, ಬರೀ ಫೋನ್ಗಳಲ್ಲಿ ಆನ್ಲೈನ್ಗಳಲ್ಲಿ ನೀವು ಇದರಲ್ಲಿ ಅಥವಾ ಇಮೇಲ್ಗಳಲ್ಲಿ ನಿಮ್ಮ ಕಕ್ಷಿದಾರರ ಸಂಬಂಧಗಳನ್ನ ಮುಗಿಸ್ಕೋಬೇಡಿ. ಖಂಡಿತವಾಗಿ ಅದನ್ನ ಮುಖಾಮುಖಿ ಎನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಇದೊಂಥರ ನನಗೆ ಪಾಠ ನೀವು ಹೇಳ್ದಂಗಿತ್ತು, ನಾನು ಮುಳುಗೋಗಿದ್ದೆ, ನೀವು ಮುಗಿಸಿದ್ದೆ ಗೊತ್ತಾಗಿಲ್ಲ. ಬಹುಶಃ ಈ ಸಬ್ಜೆಕ್ಟ್ ನಾವು ಡಿಗ್ ಮಾಡ್ತಾ ಹೋದ್ರೆ ಮುಗಿಯದ ಟಾಪಿಕ್ ಆಗಿ ಅಯ್ಯೋ ಇದು ಯಾವತ್ತೂ ಮುಗಿಯಲ್ಲ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಇಲ್ಲ ಎಡಪಂಥೀಯ ಮನೋಭಾವನೆನೂ ಬೆಳೆಸ್ಕೋಬಾರ್ದು, ಬಲಪಂಥೀಯ ಮನೋಭಾವನೆಗಳನ್ನೂ ಬೆಳೆಸ್ಕೋಬಾರ್ದು. ಅದರಲ್ಲೂ ಮಹಿಳೆಯರ ವಿಚಾರ ಅಥವಾ ಒಂದು ಸಮಾಜದ ವಿಚಾರ ಬಂದಾಗ ಈ ಮಧ್ಯಮ ಪಂಥೀಯ ಅನ್ನೋದಂಥದ್ದು ಇದೆಯಲ್ಲ, ಅದನ್ನ ಜಾಸ್ತಿ ನಾವು ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನೋಡ್ರಿ, ಬರೀ ಚಳುವಳಿ ಅಂತ ಹೋದ್ರೂ ಪ್ರಯೋಜನ ಇಲ್ಲ. ಬರೀ ಚಿಂತೆ ಮಾಡ್ಕೊಂಡು ಕೂತಿದ್ರು ನಾವು ಚಿಂತಿಸ್ತೀವಿ, ನಾವು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತೀವಿ, ಅಲ್ಲ. ಚಳುವಳಿ ಚಿಂತನೆ ಎರಡೂ ಮುಖ್ಯ. ಚಿಂತನೆ ಇಲ್ಲದ ಚಳುವಳಿನೂ ಯಶಸ್ವಿ ಆಗಲ್ಲ. ಹಾಗಂತ ಬರೀ ಚಿಂತಿಸ್ಕೊಂಡು ಚಳುವಳಿಗೆ ಇಳಿದೆ ನೀವೆಲ್ಲವನ್ನ ಬರೀ ಪುಸ್ತಕದ ಮೇಲೆ ಬರೆದಿಟ್ಕೊಂಡ್ರೂ ಪ್ರಯೋಜನ ಇಲ್ಲ. ಹಾಗೆ ವೃತ್ತಿಯೂ ಅಷ್ಟೇ, ಕೇವಲ ಬರೀ ಲಾಯರ್ ಕೆಲಸ ಮಾಡ್ತೀವಿ ನಾವು ನಮಗೇ ಮಾತ್ರ ಮೀಸಲಿಟ್ಕೊಳ್ಳೋದಲ್ಲ, ಪ್ರವೃತ್ತಿಯನ್ನೂ ಇಟ್ಕೊಂಡು ಸಮಾಜದ ಜೊತೆಗೂ ಬೆರೆಯುವಂಥದ್ದು ಇದೆಯಲ್ಲ, ಅದು ಅಷ್ಟೇ ಅನಿವಾರ್ಯ. ಹೀಗೆ ಇವೆಲ್ಲವನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಮಧ್ಯಮ ಪಂಥೀಯ ಜನ ಜಾಸ್ತಿ ಆಗಬೇಕು. ಆದರೆ ನಾವು ಈಗಿನ ಸಮಾಜದಲ್ಲಿ ನೋಡ್ತಾ ಇಲ್ಲ, ಎಡ ಇಲ್ಲ ಬಲ, ಈ ಮಧ್ಯದವರು ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಹಾಗೆ ನೋಡ್ಕೊಳಕ್ ಹೋದ್ರೆ ಅವರಿಬ್ರು ಅಂಚಲಿದ್ದಾರೆ. ಮಧ್ಯದಲ್ಲಿರೋರು ಮಧ್ಯಮ ಪಂಥೀಯರು ನಾವೇನೆ. ನಾವು ಗಟ್ಟಿಯಾಗಿ ತಳ ಉರಬೇಕು, ನಾವು ಗಟ್ಟಿಯಾಗಿ ಹೆಜ್ಜೆ ಇಡಬೇಕು. ನಮ್ಮ ಬಗ್ಗೆ ನಾವು ಇನ್ನೂ ಹೆಚ್ಚು ಯಾಕೋ ನಮ್ಮ ಈ ಚಿಂತನೆ, ಮಧ್ಯಮದ ಚಿಂತನೆ ಯಾಕೆ ಯಶಸ್ಸನ್ನ ಗಳಿಸ್ತಾ ಇಲ್ಲ ಅನ್ನೋದನ್ನ ನಾವು ಯೋಚಿಸಿ ಅದಕ್ಕೆ ಬೇಕಾದಂತಹ ಸದೃಢಗೊಳ್ಳೋದಕ್ಕೆ ಏನ್ ಬೇಕೋ ಅಂದ್ರೆ ಅದಕ್ಕೆ ಇನ್ಪುಟ್ಗಳು ಏನ್ ಬೇಕು ಅಥವಾ ಪೊಟೆನ್ಶಿಯಾಲಿಟಿ ಏನು ಬೇಕು ಅನ್ನುವಂಥದ್ದನ್ನ ನಾವು ಅರ್ಥ ಅದೇ ಎಲ್ಲಾ ವಿಷಯಗಳು ಪೊಲಿಟಿಕಲ್ ಆಂಗಲ್ ಇಂದ ನೋಡ್ತಾ ಹೋದ್ರೆ ಬಹುಶಃ ಎಡ ಬಲ ಅಂತ ಅಲ್ಲ, ನಾವು ಪೊಲಿಟಿಕಲ್ ಆಂಗಲ್ ಅಂತಲ್ಲ, ಯಾವುದೇ ಒಂದು ವಿಚಾರಗಳು ಬಂದಾಗ ಇಲ್ಲ ಎಕ್ಸ್ಟ್ರೀಮಿಸ್ಟ್ಗಳಾಗೋದಿದೆಯಲ್ಲ, ಅದು ಎರಡೂ ತಪ್ಪೆ. ಹಾಗಾದ್ರೆ ಆ ಎರಡೂ ಬೇಡ ಅನ್ನೋದಾದ್ರೆ ಇನ್ಯಾವುದು, ಆ ಇನ್ಯಾವುದು ಅನ್ನುವಂಥದಕ್ಕೆ ನಾವೆಲ್ಲೋ ಒಂದ್ ಕಡೆ ಸೋಲ್ತಾ ಇದೀವ. ಮೂರನೇ ಒಂದು ಇದನ್ನ ತರೋದಕ್ಕೆ ಅಲ್ಲಿ ನಾವು ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕೇನೋ.